ನಮಸ್ಕಾರ ಸ್ನೇಹಿತರೆ, ಸಿಎ ಇಂಟರ್ನ ಜಿಎಸ್ಟಿ ಪ್ಲೇಸ್ ಆಫ್ ಸಪ್ಲೈ ಚಾಪ್ಟರ್ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಇನ್ ಕನ್ನಡದಲ್ಲಿ. ಸೊ ಇಲ್ಲಿಸ್ಟ್ರೇಷನ್ 1 ನೋಡೋಣ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ವಾಸಿಸುವಂತಹ ಅನ್ರಿಜಿಸ್ಟರ್ಡ್ ವ್ಯಕ್ತಿ ಮಿಸ್ಟರ್ ಜಾಯ್. ಇವರು ಕೋಲ್ಕತ್ತಾದಲ್ಲಿರುವ ಮೋಹನ್ ಕೊರಿಯರ್ ಏಜೆನ್ಸಿ ಮೂಲಕ ಮಹಾರಾಷ್ಟ್ರದ ಮುಂಬೈನಲ್ಲಿರುವ ತನ್ನ ಸಹೋದರನಿಗೆ ಕೊರಿಯರ್ನ ಕಳಿಸ್ತಾರೆ. ಐಜಿಎಸ್ಟಿ ಆಕ್ಟ್ 2017 ಪ್ರಕಾರ ಸೆಕ್ಷನ್ 12 ಸಬ್ಸೆಕ್ಷನ್ 8 ಸರಕುಗಳ ಸಾಗಣೆ ಅಥವಾ ಕೊರಿಯರ್ ಸೇವೆನ ಅನ್ರಿಜಿಸ್ಟರ್ಡ್ ವ್ಯಕ್ತಿಗೆ ನೀಡಿದಾಗ ಕಸ್ಟಮರ್ ಸರಕುಗಳನ್ನ ಸಾಗಣೆ ಎಲ್ಲಿ ಹ್ಯಾಂಡ್ ಓವರ್ ಮಾಡ್ತಾರೋ ಅದೇ ಸಪ್ಲೈ ಪ್ಲೇಸ್ ಆಗತ್ತೆ, ಅಂದ್ರೆ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಒಂದು ವೇಳೆ ಕಸ್ಟಮರ್ ಜಿಎಸ್ಟಿ ರಿಜಿಸ್ಟ್ರೇಷನ್ ಏನಾದರೂ ಹೊಂದಿದ್ರೆ ಆತನಿಗೆ ಸಪ್ಲೈ ಮಾಡಿದಂತಹ ಸ್ಥಳನೇ ಪ್ಲೇಸ್ ಆಫ್ ಸಪ್ಲೈ ಆಗ್ತಾ ಇತ್ತು. ಮಿಸ್ಟರ್ ಜಾಯ್ ಅನ್ರಿಜಿಸ್ಟರ್ಡ್ ಪರ್ಸನ್ ಹಾಗೂ ಅವರು ಕೊರಿಯರ್ ಕಳಿಸೋದಕ್ಕೆ ಸರಕುಗಳನ್ನ ಕೋಲ್ಕತ್ತಾದಲ್ಲೇ ಹ್ಯಾಂಡ್ ಓವರ್ ಮಾಡಿದ್ರು. ಸೊ ಇಲ್ಲಿ ಪೂರೈಕೆಯ ಸ್ಥಳ ಯಾವ್ದಾಗತ್ತೆ ಅಂದ್ರೆ ಕೋಲ್ಕತ್ತಾ, ಪಶ್ಚಿಮ ಬಂಗಾಳ ಆಗಿರುತ್ತೆ. ಕೇಸ್ 2, ಮಧ್ಯಪ್ರದೇಶದ ರೇವಾದಲ್ಲಿ ವಾಸಿಸುವಂತಹ ಅನ್ರಿಜಿಸ್ಟರ್ಡ್ ಪರ್ಸನ್ ಮಿಸ್ಟರ್ ನಿತಿನ್ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಿಂದ ರಾಜಸ್ಥಾನದ ಜೈಪುರಕ್ಕೆ ಹೋಗಿ ಬರಲು ಅಂದ್ರೆ 2 ವೇ ಒಂದೇ ಬಾರಿ ವಿಮಾನದ ಟಿಕೆಟ್ನ ಬುಕ್ ಮಾಡ್ತಾರೆ. ಸೆಪ್ಟೆಂಬರ್ 11ರಂದು ಪ್ರಯಾಗ್ರಾಜ್ನಿಂದ ಹೊರಟು ಜೈಪುರನ ತಲುಪ್ತಾರೆ. ವಾಪಸ್ ಸೆಪ್ಟೆಂಬರ್ 15ರಂದು ಜೈಪುರದಿಂದ ಹೊರಟು ಪ್ರಯಾಗ್ರಾಜ್ ತಲುಪ್ತಾರೆ. ಐಜಿಎಸ್ಟಿ ಆಕ್ಟ್ 2017 ಸೆಕ್ಷನ್ 12 ಸಬ್ಸೆಕ್ಷನ್ 9 ಪ್ರಕಾರ ಅನ್ರಿಜಿಸ್ಟರ್ಡ್ ವ್ಯಕ್ತಿಗೆ ಪ್ರಯಾಣಿಕ ಸಾರಿಗೆ ಸೇವೆನ ನೀಡುವಾಗ ಪ್ರಯಾಣಿಕನು ಪ್ರಯಾಣ ಮಾಡಲಿಕ್ಕೋಸ್ಕರ ವಾಹನವನ್ನ ವಿಮಾನ, ಟ್ರೈನ್ ಅಥವಾ ಬಸ್ ಎಲ್ಲಿ ಹತ್ತುತ್ತಾನೋ ಅದೇ ಅವನ ಪ್ಲೇಸ್ ಆಫ್ ಸಪ್ಲೈ ಆಗಿರುತ್ತೆ. ಈ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಹೋಗುವ ಮತ್ತೆ ವಾಪಸ್ ಬರುವಂತಹ ಪ್ರಯಾಣದ ಟಿಕೆಟ್ನ ಒಟ್ಟಿಗೆ ಬುಕ್ ಮಾಡಿದ್ರು ಕೂಡ ಮರಳುವಂತಹ ಪ್ರಯಾಣವನ್ನ ಪ್ರತ್ಯೇಕ ಜರ್ನಿ ಅಂದ್ರೆ ಸೆಪರೇಟ್ ಎಂಟ್ರಿ ಅಂತ ಪರಿಗಣಿಸಬೇಕು. ಆನ್ವರ್ಡ್ ಜರ್ನಿಗೆ ನಿತಿನ್ ಅವರು ಪ್ರಯಾಗ್ರಾಜ್ನಲ್ಲಿ ವಿಮಾನ ಹತ್ತಾರೆ. ರಿಟರ್ನ್ ಜರ್ನಿಗೆ ನಿತಿನ್ ಅವರು ಜೈಪುರದಲ್ಲಿ ವಿಮಾನನ ಹತ್ತಾರೆ. ಅಂದ್ರೆ ಮುಂದಿನ ಪ್ರಯಾಣ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಫಾರ್ ಎಕ್ಸಾಂಪಲ್ ಅಂದ್ರೆ ಪ್ರಯಾಗ್ರಾಜು. ವಾಪಸ್ ಬರಬೇಕಾದ್ರೆ ಪ್ರಯಾಣದ ಪೂರೈಕೆ ಸ್ಥಳ ಅಂದ್ರೆ ಪ್ಲೇಸ್ ಆಫ್ ಸಪ್ಲೈ ಜೈಪುರದ ರಾಜಸ್ಥಾನ್ ಆಗತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಬೆಂಗಳೂರಿನ ಅನ್ರಿಜಿಸ್ಟರ್ಡ್ ರಮೇಶ್ ಅಂತ ಇರ್ತಾರೆ. ಅವರು ಬೆಂಗಳೂರಿನಿಂದ ಮುಂಬೈಗೆ ಹೋಗಿ ಬರೋದಕ್ಕೆ ಟಿಕೆಟ್ ಬುಕ್ ಮಾಡ್ತಾರೆ, ಅಂದ್ರೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತಾರೆ. ಹೋಗುವಾಗ ಮತ್ತೆ ಬರುವಾಗ ಅವರು ವಿಮಾನ ಹತ್ತುವ ಸ್ಥಳಗಳು ಬೇರೆ ಬೇರೆ ಆಗಿರುತ್ತೆ. ಇವೆರಡನ್ನು ಕೂಡ ಸೆಪರೇಟ್ ಜರ್ನಿ ಅಂತ ಕನ್ಸಿಡರ್ ಮಾಡಲಾಗತ್ತೆ. ಹೋಗುವ ಪ್ರಯಾಣಕ್ಕೆ ಬೆಂಗಳೂರು ಕರ್ನಾಟಕ ಇದು ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ವಾಪಸ್ ಬರ್ಬೇಕಾದ್ರೆ ಮುಂಬೈನ ವಿಮಾನ ಹತ್ತುತ್ತಾರಲ್ವಾ, ಅದಕ್ಕೋಸ್ಕರ ಪ್ಲೇಸ್ ಆಫ್ ಸಪ್ಲೈ ಮುಂಬೈನ ಮಹಾರಾಷ್ಟ್ರ ಆಗತ್ತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ನೆಕ್ಸ್ಟ್ ಕೇಸ್ 3, ಉತ್ತರ ಪ್ರದೇಶದ ಲಕ್ನೋದಲ್ಲಿರುವ ರಿಮ್ಜಿಮ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ರಾಜಸ್ಥಾನದ ಜೈಪುರ್ನಲ್ಲಿರುವ ಮಾನವ್ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನಿಂದ ಯಂತ್ರವನ್ನ ಮಷೀನ್ ಖರೀದಿ ಮಾಡತ್ತೆ. ಈ ಮಷೀನ್ ಉತ್ತರಾಖಂಡದ ಹರಿದ್ವಾರದಲ್ಲಿರುವ ಕಾರ್ಖಾನೆಗೆ ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ. ಐಜಿಎಸ್ಟಿ ಆಕ್ಟ್ 2017 ಪ್ರಕಾರ ಸೆಕ್ಷನ್ 10 ಸಬ್ಸೆಕ್ಷನ್ 1 ಕ್ಲಾಸ್ ಡಿ ಸಪ್ಲೈ ಆಫ್ ಗೂಡ್ಸ್ ಮಾಡಬೇಕಾದ್ರೆ ಅವುಗಳನ್ನ ನಿರ್ದಿಷ್ಟ ಸ್ಥಳದಲ್ಲಿ ಅಸೆಂಬ್ಲಿ ಅಥವಾ ಇನ್ಸ್ಟಾಲೇಷನ್ ಏನಾದರೂ ಮಾಡಬೇಕಾಗಿದ್ರೆ ಆ ಮಷೀನ್ನ ವಾಸ್ತವವಾಗಿ ಎಲ್ಲಿ ಇನ್ಸ್ಟಾಲ್ ಮಾಡಲಾಗುತ್ತೋ ಆ ಸೈಟ್ ಅಥವಾ ಸ್ಥಳನೇ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಇಲ್ಲಿ ಖರೀದಿ ಮಾಡಬೇಕಾದವರು ಅಥವಾ ಮಾರಾಟ ಮಾಡಬೇಕಾದವರ ಆಫೀಸ್ ಎಲ್ಲಿರುತ್ತೆ ಅನ್ನೋದು ಮುಖ್ಯ ಅಲ್ಲ, ಇಂಪಾರ್ಟೆಂಟ್ ಅಲ್ಲ. ಮಷೀನ್ನ ಅಂತಿಮವಾಗಿ ಉತ್ತರಾಖಂಡದ ಹರಿದ್ವಾರದಲ್ಲಿ ಇನ್ಸ್ಟಾಲ್ ಮಾಡಲಾಗಿದೆ. ಹಾಗಾಗಿ ಇನ್ನು ಪ್ಲೇಸ್ ಆಫ್ ಸಪ್ಲೈ ಹರಿದ್ವಾರದ ಉತ್ತರಾಖಂಡ ಆಗಿರುತ್ತೆ. ಕ್ವೆಶ್ಚನ್ 2ಗೆ ಹೋಗೋಣ. ಆಂಧ್ರ ಪ್ರದೇಶದಲ್ಲಿ ರಿಜಿಸ್ಟರ್ ಆಗಿರುವಂತಹ ಮಿಜಾ ಮಷೀನ್ ಲಿಮಿಟೆಡ್ ಸಂಸ್ಥೆಯು ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿರುವಂತಹ
KN ವಿನ್ಫಾರ್ಮ್ ಲಿಮಿಟೆಡ್ ಸಂಸ್ಥೆಗೆ ಯಂತ್ರೋಪಕರಣಗಳನ್ನ ಪೂರೈಸುತ್ತೆ. ಆದರೆ ಯಂತ್ರಗಳನ್ನ ಅಂದರೆ ಮಷಿನ್ಗಳನ್ನ ತಮಿಳುನಾಡಲ್ಲಿರುವಂತಹ KN ವಿನ್ಫಾರ್ಮ್ನ ಗಾಳಿ ಗಿರಣಿಯಲ್ಲಿ ಅಂದರೆ ವಿಂಡ್ ಮಿಲ್ನಲ್ಲಿ ಇನ್ಸ್ಟಾಲ್ ಮಾಡಲಾಗತ್ತೆ. IGST ಆಕ್ಟ್ 2017 ಪ್ರಕಾರ ಸೆಕ್ಷನ್ 10 ಸಬ್ಸೆಕ್ಷನ್ 1 ಕ್ಲಾಸ್ ಡಿ ಸರಕುಗಳನ್ನ ಗ್ರಾಹಕನ ಸ್ಥಳದಲ್ಲಿ ಅಂದರೆ ಕಸ್ಟಮರ್ ಪ್ಲೇಸ್ ಅಲ್ಲಿ ಅಥವಾ ನಿರ್ದಿಷ್ಟ ಸೈಟ್ನಲ್ಲಿ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ಆ ಇನ್ಸ್ಟಾಲೇಷನ್ ನಡೆಯುವ ಜಾಗವೇ ಪೂರೈಕೆಯ ಸ್ಥಳ ಅಂತ ಕಾನೂನು ಹೇಳುತ್ತೆ. ಖರೀದಿ ಮಾಡಿದಂತಹ ಸಂಸ್ಥೆ ಕರ್ನಾಟಕದಲ್ಲಿದ್ದರೂ ಕೂಡ, ಮಾರಾಟ ಮಾಡಿದಂತಹ ಸಂಸ್ಥೆ ಆಂಧ್ರ ಪ್ರದೇಶದಲ್ಲಿದ್ದರೂ ಕೂಡ, ಮಷೀನ್ನ ಅಸೆಂಬ್ಲಿ ಅಥವಾ ಇನ್ಸ್ಟಾಲೇಷನ್ ಕಾರ್ಯ ಎಲ್ಲಿ ನಡೆದಿದೆ? ತಮಿಳುನಾಡಿನ ನಡೆದಿದೆ. ಹಾಗಾಗಿ ಪ್ಲೇಸ್ ಆಫ್ ಸಪ್ಲೈ ಮಷೀನ್ನ ಇನ್ಸ್ಟಾಲ್ ಮಾಡಿದಂತಹ ಜಾಗ ಅಂದ್ರೆ ತಮಿಳುನಾಡು ಆಗಿರುತ್ತೆ. ಕ್ವೆಶನ್ನ ಮತ್ತೆ ಆನ್ಸರ್ನ ಬೇಗ ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ 3ಗೆ ಮೂವ್ ಆಗ. ಕ್ವೆಶ್ಚನ್ 3, ಒಬ್ಬ ಕಸ್ಟಮರ್ ಒಂದು ಸ್ಟೇಟ್ ಕೌಂಟರ್ನಲ್ಲಿ ನೇರವಾಗಿ ಗೂಡ್ಸ್ನ ಖರೀದಿ ಮಾಡ್ತಾನೆ. ಅದಾದ ನಂತರ ಆತ ಮತ್ತೊಂದು ರಾಜ್ಯಕ್ಕೆ ಸಪ್ಲೈ ಮಾಡಿದ್ರೆ ಪ್ಲೇಸ್ ಆಫ್ ಸಪ್ಲೈ ಯಾವುದು ಅಂತ. ಮೈಗ್ರೆಂಟ್ ವರ್ಕರ್ಸ್, ಟೂರಿಸ್ಟ್ ಮುಂತಾದ ರಿಜಿಸ್ಟರ್ ಅಲ್ಲದೆ ಇರುವಂತಹ ವ್ಯಕ್ತಿಗಳು ತಾವು ಭೇಟಿ ನೀಡಿದ ರಾಜ್ಯದಲ್ಲಿ ಕೌಂಟರ್ನಲ್ಲಿ ಗೂಡ್ಸ್ ಏನಾದರೂ ಪರ್ಚೇಸ್ ಮಾಡಿ ತಮ್ಮ ಸ್ವಂತ ರಾಜ್ಯಕ್ಕೆ ತೆಗೆದುಕೊಂಡು ಹೋಗುವಂತಹ ಸಂದರ್ಭಗಳು ಸಾಮಾನ್ಯವಾಗಿ ನಡೆಯುತ್ತೆ. ಹಾಗೆ ಮೊಬೈಲ್ ಕ್ಷೇತ್ರದಲ್ಲೂ ಕೂಡ ಕಡಿಮೆ ರಿಜಿಸ್ಟ್ರೇಷನ್ ಅಥವಾ ಇಂತಹ ಸಂದರ್ಭದಲ್ಲಿ ಗೂಡ್ಸ್ನ ಸಪ್ಲೈ ಮಾಡಿದಂತಹ ಗೂಡ್ಸ್ನ ಅನ್ರಿಜಿಸ್ಟರ್ಡ್ ಪರ್ಸನ್ಗೆ ಸಪ್ಲೈ ಮಾಡಿರ್ತೀವಲ್ಲ, ಸಪ್ಲೈ ಮಾಡಿದಾಗ ಇನ್ವಾಯ್ಸ್ನಲ್ಲಿ ರಿಜಿಸ್ಟರ್ ಆದಂತಹ ಆ ವ್ಯಕ್ತಿಯ ವಿಳಾಸನೆ, ಸ್ಥಳನೇ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಒಂದ್ ವೇಳೆ ಇನ್ವಾಯ್ಸ್ನಲ್ಲಿ ಅವರ ಅಡ್ರೆಸ್ ಇಲ್ಲ ಅಂತ ಅಂದ್ರೆ ಗೂಡ್ಸ್ನ ಎಲ್ಲಿ ಸಪ್ಲೈ ಮಾಡಲಾಗಿರುತ್ತಲ್ಲ ಅಂದ್ರೆ ಸಪ್ಲೈಯರ್ನ ಪ್ಲೇಸ್, ಅದೇ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಅಂದ್ರೆ ಕಸ್ಟಮರ್ ಇನ್ವಾಯ್ಸ್ನಲ್ಲಿ ಕಸ್ಟಮರ್ನ ಅಡ್ರೆಸ್ ದಾಖಲಾಗಿದ್ರೆ ಕಸ್ಟಮರ್ ರಾಜ್ಯನೇ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಇಲ್ಲದೆ ಇದ್ರೆ ಸಪ್ಲೈಯರ್ನ ರಾಜ್ಯವೇ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಕ್ವೆಶ್ಚನ್ 4, ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಒಂದು ಸ್ಪೋರ್ಟ್ಸ್ ಫೆಡರೇಷನ್ಗಾಗಿ ಮಲ್ಟಿಪಲ್ ಸ್ಟೇಟ್ಸ್ ನಡೆಯುವ ಕ್ರೀಡಾಕೂಟವನ್ನ ಆಯೋಜಿಸಿ ಸೇವೆ ನೀಡುತ್ತೆ. ಈ ಸಂದರ್ಭದಲ್ಲಿ ಪ್ಲೇಸ್ ಆಫ್ ಸಪ್ಲೈ ಯಾವುದು ಅಂತ. ಇಂತಹ ಈವೆಂಟ್ ಆಯೋಜನೆ ಸೇವೆಗಳನ್ನ ಪಡೆಯುವಂತಹ ವ್ಯಕ್ತಿ ಅಥವಾ ಸಂಸ್ಥೆ GST ರಿಜಿಸ್ಟ್ರೇಷನ್ ಪಡ್ಕೊಂಡಿದ್ರೆ ಆ ಸಂಸ್ಥೆಯ ರಿಜಿಸ್ಟರ್ಡ್ ಅಡ್ರೆಸ್ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಒಂದು ವೇಳೆ ಸೇವೆ ಪಡೆಯುವವರು ರಿಸಿಪಿಯಂಟ್ ಅನ್ರಿಜಿಸ್ಟರ್ಡ್ ಪರ್ಸನ್ ಆಗಿದ್ರೆ ಆ ಕ್ರೀಡಾಕೂಟ ಅಥವಾ ಈವೆಂಟ್ ಎಲ್ಲಿ ನಡೆಯುತ್ತಲ್ಲ ಅದೇ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಈ ಈವೆಂಟ್ ಏನಾದರೂ ಮಲ್ಟಿಪಲ್ ಸ್ಟೇಟ್ನಲ್ಲಿ ನಡೀತಾ ಇದ್ರೆ ಒಟ್ಟಾರೆ ಮೊತ್ತ ಅಂದ್ರೆ ಕನ್ಸಾಲಿಡೇಟೆಡ್ ಅಮೌಂಟ್ನ ವಿಧಿಸಿದ್ರೆ ಪ್ರತಿ ರಾಜ್ಯದಲ್ಲೂ ನಡೆದ ಈವೆಂಟ್ನ ಮೌಲ್ಯಕ್ಕೆ ಅನುಗುಣವಾಗಿ ಅಂದ್ರೆ ಆಸ್ ಪರ್ ಕಾಂಟ್ರಾಕ್ಟ್ ಈ ಸಾಮಾನ್ಯ ಅಕೌಂಟಿಂಗ್ ತತ್ವಗಳ ಆಧಾರದ ಮೇಲೆ ಆಯಾ ಪ್ರತಿ ಸ್ಟೇಟ್ನಲ್ಲೂ ಕೂಡ ಪ್ಲೇಸ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡಲಾಗತ್ತೆ. ಸೊ ಇಲ್ಲಿ ಸ್ಪೋರ್ಟ್ಸ್ ಫೆಡರೇಷನ್ ರಿಜಿಸ್ಟರ್ಡ್ ಆಗಿರೋದ್ರಿಂದ ಅವರ ರಿಜಿಸ್ಟರ್ ಆಫೀಸೇ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಅಂದ್ರೆ ಈವೆಂಟ್ ನಡೆದಂತಹ ರಾಜ್ಯ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಕ್ವೆಶ್ಚನ್ 5 ಏನಂತ ನೋಡೋಣ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಮಿಸ್ ಕನಿಕಾ ಎಂಬವರು ರಾಜಸ್ಥಾನದ ಜೋಧ್ಪುರ್ಲಾ ಯೂನಿವರ್ಸಿಟಿಗೆ ಭೇಟಿ ಮಾಡ್ತಾರೆ. ಅಲ್ಲಿ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿರುವಂತಹ ಬ್ಯಾಂಕ್ನಿಂದ ಡಿಮ್ಯಾಂಡ್ ಡ್ರಾಫ್ಟ್ನ ಖರೀದಿ ಮಾಡಿ ತಮ್ಮ ಕಾಲೇಜ್ ಫೀಸ್ನ ಪೇ ಮಾಡ್ತಾರೆ. ಮಿಸ್ ಕನಿಕಾಗೆ ಆ ಬ್ಯಾಂಕ್ನಲ್ಲಿ ಯಾವುದೇ ಅಕೌಂಟ್ ಇರೋದಿಲ್ಲ. ಆನ್ಸರ್ ನೋಡೋಣ. IGST ಆಕ್ಟ್ 2017 ಸೆಕ್ಷನ್ 12 ಸಬ್ಸೆಕ್ಷನ್ 12 ಪ್ರಕಾರ ಬ್ಯಾಂಕಿಂಗ್ ಮತ್ತೆ ಇತರ ಹಣಕಾಸು ಸೇವೆಗಳನ್ನ ನೀಡಬೇಕಾದ್ರೆ ಪ್ಲೇಸ್ ಆಫ್ ಸಪ್ಲೈ ನಿರ್ಧರಿಸೋಕೆ 2 ಪ್ರಮುಖ ನಿಯಮಗಳಿರುತ್ತೆ. ವಿತ್ ಅಕೌಂಟ್ ಇದ್ರೆ ಸೇವೆ ಪಡೆಯುವಂತಹ ವ್ಯಕ್ತಿ ಬ್ಯಾಂಕಿನ ದಾಖಲೆಗಳಲ್ಲಿ ಅಂದ್ರೆ ರೆಕಾರ್ಡ್ಸ್ ಅಲ್ಲಿ
ತನ್ನ ರಿಜಿಸ್ಟರ್ಡ್ ಅಡ್ರೆಸ್ ಏನಾದರೂ ಹೊಂದಿದ್ರೆ ಆ ಕಸ್ಟಮರ್ನ ವಿಳಾಸನೇ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಇನ್ ಕೇಸ್ ಅಕೌಂಟ್ ಇಲ್ಲ ಅಂದರೆ ಸೇವೆ ಪಡೆದಂತಹ ವ್ಯಕ್ತಿಯು ಬ್ಯಾಂಕ್ ಅಕೌಂಟ್ ಹೊಂದಿಲ್ಲದೆ ಇದ್ದಾಗ ಆತನ ಮನೆ ಅಡ್ರೆಸ್ ಬ್ಯಾಂಕಿನ ಅಧಿಕೃತ ದಾಖಲೆಗಳಲ್ಲಿ ಲಭ್ಯ ಇಲ್ಲದೆ ಇದ್ದಾಗ ಸೇವೆಯನ್ನು ಒದಗಿಸುವಂತ ಬ್ಯಾಂಕ್ ಅಡ್ರೆಸ್ಸೇ ಲೊಕೇಶನ್ ಆಫ್ ದ ಸಪ್ಲೈಯರ್ ಸರ್ವಿಸ್ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಅನಲೈಸಿಸ್ ಅಂಡ್ ಕನ್ಕ್ಲೂಷನ್. ಮಿಸ್ ಕನಿಕಾ ಅವರು ಬ್ಯಾಂಕಿನ ಸಾಮಾನ್ಯ ಖಾತೆದಾರಲ್ಲ, ಅಂದರೆ ಅವರು ನಾನ್ ಅಕೌಂಟ್ ಹೋಲ್ಡ್ರು. ಅವರು ಕೇವಲ ಡಿ ಪಡೆಯೋದಕ್ಕೋಸ್ಕರ ಬ್ಯಾಂಕಿಗೆ ಬಂದಿರ್ತಾರೆ. ಬ್ಯಾಂಕ್ ಕೇವಲ ಒಂದು ಬಾರಿ ಡಿ ಪಡೆಯೋದಕ್ಕೋಸ್ಕರ ಬರುವಂತಹ ಕಸ್ಟಮರ್ನ ಸಂಪೂರ್ಣ KYC ಅಥವಾ ಪರ್ಮನೆಂಟ್ ಅಡ್ರೆಸ್ನ ಪ್ರೂಫ್ನ ತನ್ನ ಮುಖ್ಯ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಉಳಿಸ್ಕೊಳ್ಳೋದಿಲ್ಲ. ಆದ್ರಿಂದ ಬ್ಯಾಂಕಿನ ಡಾಕ್ಯುಮೆಂಟ್ಸ್ನಲ್ಲಿ ರೆಕಾರ್ಡ್ಸಲ್ಲಿ ಕನಿಕಾ ಅವರ ಕೋಲ್ಕತ್ತಾದ ಅಡ್ರೆಸ್ ಇರೋದಿಲ್ಲ. ಈ ಕಾರಣದಿಂದ ಕಾನೂನಿನ ಪ್ರಕಾರ ಸೇವೆ ನೀಡಿದಂತಹ ಬ್ಯಾಂಕ್ ಅಡ್ರೆಸ್ ಬ್ಯಾಂಕ್ ಎಲ್ಲಿರುತ್ತೋ ಅದೇ ಅಡ್ರೆಸ್ ಪ್ಲೇಸ್ ಆಫ್ ಸಪ್ಲೈ ಅಂತ ಪರಿಗಣಿಸಬೇಕಾಗತ್ತೆ. ಸೊ ಇಲ್ಲಿ ಪ್ಲೇಸ್ ಆಫ್ ಸಪ್ಲೈ ಜೋಧ್ಪುರ್, ರಾಜಸ್ಥಾನ್. ನೆಕ್ಸ್ಟ್ ಕ್ವೆಶ್ಚನ್ 6. ಇದು ಇನ್ಶೂರೆನ್ಸ್ ಸರ್ವಿಸ್ಗೆ ರಿಲೇಟೆಡ್. ಗುಜರಾತ್ನ ಅನ್ರಿಜಿಸ್ಟರ್ಡ್ ಪರ್ಸನ್ MS ಶಾಂತಿ ಅವರು ಬಿಹಾರದ ಪಾಟ್ನಾದಲ್ಲಿರುವ ಅವರ ಪೇರೆಂಟ್ಸ್ನ ಭೇಟಿ ಮಾಡೋದಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಪಾಟ್ನಾದಲ್ಲಿ ರಿಜಿಸ್ಟರ್ ಆಗಿರುವಂತಹ M&T ಇನ್ಶೂರೆನ್ಸ್ ಕಂಪ್ನಿಯಿಂದ ಅವ್ರ ಪೇರೆಂಟ್ಸ್ಗೆ ಮೆಡಿಕಲ್ ಇನ್ಶೂರೆನ್ಸ್ ಪಾಲಿಸಿನ ಪರ್ಚೇಸ್ ಮಾಡ್ತಾರೆ. ಈ ಇನ್ಶೂರೆನ್ಸ್ ಕಂಪನಿ ರೆಕಾರ್ಡ್ನಲ್ಲಿ ಸೇವೆ ಪಡೆಯುವವರ ಅಂದರೆ ಶಾಂತಿಯ ಅಡ್ರೆಸ್ ಪಾಟ್ನಾ ಅಂತಾನೆ ರಿಜಿಸ್ಟರ್ ಆಗಿರುತ್ತೆ, ರೆಕಾರ್ಡಲ್ಲಿ ಇರುತ್ತೆ. ಆನ್ಸರ್: ಅನ್ರಿಜಿಸ್ಟರ್ಡ್ ಪರ್ಸನ್ಗೆ ಇನ್ಶೂರೆನ್ಸ್ ಸೇವೆನ ನೀಡಿದಾಗ ಸರ್ವಿಸ್ ನೀಡಿದಂತಹ ಕಂಪನಿಯ ರೆಕಾರ್ಡ್ನಲ್ಲಿ ಸೇವೆ ಪಡೆಯುವಂತಹ ಕಸ್ಟಮರ್ನ ವಿಳಾಸ ಇದೆಯೋ ಇಲ್ವೋ ನೋಡಬೇಕು. ಇದ್ರೆ ಅದೇ ಸ್ಥಳ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಇನ್ಶೂರೆನ್ಸ್ ಕಂಪನಿ ರೆಕಾರ್ಡ್ನಲ್ಲಿ ಶಾಂತಿ ಅವರ ವಿಳಾಸ ಪಾಟ್ನಾ ಅಂತ ರೆಕಾರ್ಡ್ ಆಗಿದೆ. ಹಾಗಾಗಿ ಪ್ಲೇಸ್ ಆಫ್ ಸಪ್ಲೈ ಪಾಟ್ನಾ, ಬಿಹಾರ್ ಅಂತ ಆಗತ್ತೆ. ಕೇಸ್ 2 ನೋಡೋಣ. ನೋಯ್ಡಾ ಪ್ರದೇಶದಲ್ಲಿ, ಅಂದರೆ ನೋಯ್ಡಾ ಇರೋದು ಉತ್ತರ ಪ್ರದೇಶದಲ್ಲಿ, ರಿಜಿಸ್ಟರ್ ಆಗಿರುವಂತಹ ಸರಕು ಸಾರಿಗೆ ಸಂಸ್ಥೆ ಅಂದರೆ GTA ಲಖನ್ ಸಿಂಗ್ ಟ್ರಾನ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಈ ಸಂಸ್ಥೆಯು ನವದೆಹಲಿಯಲ್ಲಿ ರಿಜಿಸ್ಟರ್ ಆಗಿರುವಂತಹ ರಾಮ್ ಟ್ರೇಡ್ ಲಿಂಕ್ಸ್ ಕಂಪನಿಗೆ ಬಾಡಿಗೆನ ಪಡೆಯುತ್ತೆ. ದೆಹಲಿಯಲ್ಲಿರುವ ತನ್ನ ಗೋದಾಮ್ನಲ್ಲಿ ಅಂದರೆ ಉತ್ತರ ಪ್ರದೇಶನ ರೂರ್ಕಿನಲ್ಲಿರುವ ಗ್ರಾಹಕನ ಮನೆಗೆ ಸರಕುಗಳನ್ನ ತಲುಪಿಸಬೇಕಾಗಿರೋದು ಇದರ ಕೆಲಸವಾಗಿರುತ್ತೆ. GTA ಇಲ್ಲಿ ಸರ್ವಿಸ್ನ ಒಬ್ಬ ರಿಜಿಸ್ಟರ್ ಪರ್ಸನ್ ಅಥವಾ ಸಂಸ್ಥೆಗೆ ನೀಡಿದಾಗ ಆ ಸೇವೆ ಪಡೆಯುವವರ ರಿಜಿಸ್ಟರ್ ಅಡ್ರೆಸ್ಸೇ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಇಲ್ಲಿ ಸೇವೆಯನ್ನ ಪಡೆದಂತಹ ರಾಮ್ ಟ್ರೇಡ್ ಲಿಂಕ್ಸ್ ಸಂಸ್ಥೆ ಡೆಲ್ಲಿಯಲ್ಲಿ GST ರಿಜಿಸ್ಟ್ರೇಷನ್ ಹೊಂದಿದೆ. ಅವರು ಗೂಡ್ಸ್ನ ಡೆಲ್ಲಿಯಿಂದ ಉತ್ತರ ಪ್ರದೇಶಕ್ಕೆ ಕಳಿಸ್ತಿದ್ರು ಕೂಡ ಅಲ್ಲಿ ಗ್ರಾಹಕ ರಿಜಿಸ್ಟರ್ ಆಗಿರೋದ್ರಿಂದ ಆತನ ಅಡ್ರೆಸ್ಸೇ ಅಂತಿಮ ಮುಖ್ಯವಾಗತ್ತೆ. ಹಾಗಾಗಿ ಇಲ್ಲಿ ಪ್ಲೇಸ್ ಆಫ್ ಸಪ್ಲೈ ದೆಹಲಿ ಆಗತ್ತೆ. ಪೋಸ್ಟ್ ಪೇಯ್ಡ್ ಮೊಬೈಲ್ ಸರ್ವಿಸಸ್. ಕೇಸ್ 3 ಪೋಸ್ಟ್ ಪೇಯ್ಡ್ ಮೊಬೈಲ್ ಸರ್ವಿಸ್. ಮುಂಬೈನ ಮಿಸ್ಟರ್ ಕರಣ್ ಅವರು ಮುಂಬೈನಲ್ಲಿರುವಂತಹ ಫ್ರೀಸಿಯಾ ಲಿಮಿಟೆಡ್ ಅನ್ನೋ ಟೆಲಿಕಾಂ ಕಂಪನಿಯಿಂದ ಪೋಸ್ಟ್ ಪೇಯ್ಡ್ ಮೊಬೈಲ್ ಕನೆಕ್ಷನ್ ಪಡೀತಾರೆ. ಅವರು ಕಂಪನಿಗೆ ಮುಂಬೈನಲ್ಲಿರುವ ತಮ್ಮ ಮನೆ ಅಡ್ರೆಸ್ನೇ ನೀಡ್ತಾರೆ. ಆನ್ಸರ್ ನೋಡೋಣ ಬನ್ನಿ. ಪೋಸ್ಟ್ ಪೇಯ್ಡ್ ಮೊಬೈಲ್ನ ಮತ್ತೆ ಇಂಟರ್ನೆಟ್ ಸರ್ವಿಸ್ಗಳನ್ನ ಪಡೆಯುವಂತಹ ಸಂದರ್ಭದಲ್ಲಿ ಸರ್ವಿಸ್ ನೀಡುವಂತಹ ಕಂಪನಿ ರೆಕಾರ್ಡ್ನಲ್ಲಿರುವಂತಹ ಕಸ್ಟಮರ್ ಬಿಲ್ಲಿಂಗ್ ಅಡ್ರೆಸ್ಸೇ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಕರಣ್ ಅವರ ಬಿಲ್ಲಿಂಗ್ ಅಡ್ರೆಸ್ ಮುಂಬೈ ಅಂತ ಇದೆ. ಸೊ ಪ್ಲೇಸ್ ಆಫ್ ಸಪ್ಲೈ ಮುಂಬೈ, ಮಹಾರಾಷ್ಟ್ರ ಆಗತ್ತೆ. ಕ್ವೆಶ್ಚನ್ 7. ಗುಜರಾತ್ನ ಭಾವನಗರದಲ್ಲಿ ಪರ್ಮನೆಂಟ್ ನಿವಾಸಿಯೊಬ್ರು, ಅಂದರೆ ಅವರು ಗರಿಮಾ ಅನ್ನೋರು ರಿಜಿಸ್ಟರ್ಡ್ ಕಸ್ಟಮರ್ ಅಲ್ಲ. ಅವರು ರಾಜಸ್ಥಾನದಲ್ಲಿ ಕಡಿಮೆ ಇರುವಂತಹ ವಾಹನನ ಅಂದರೆ ವೆಹಿಕಲ್ನ ರಿಜಿಸ್ಟ್ರೇಷನ್ ಫೀ ಮತ್ತೆ ರೋಡ್ ಟ್ಯಾಕ್ಸ್ನ ಲಾಭ ಪಡೆಯೋದಕ್ಕೋಸ್ಕರ
ಜೈಪುರದ ಕ್ಲಾರಾ ಮೋಟಾರ್ಸ್ನಿಂದ ಕಾರ್ನ ಪರ್ಚೇಸ್ ಮಾಡ್ತಾರೆ. ಗರಿಮಾ ಕಾರನ್ನ ಜೈಪುರದಲ್ಲೇ ಡೆಲಿವರಿ ಪಡ್ಕೊಂಡು ಅದನ್ನ ಓಡಿಸ್ಕೊಂಡು ಗುಜರಾತ್ನ ಭಾವನಗರಕ್ಕೆ ತರ್ತಾರೆ. ಆದರೆ ಕ್ಲಾರಾ ಮೋಟಾರ್ಸ್ ನೀಡಿದಂತಹ ಇನ್ವಾಯ್ಸ್ನಲ್ಲಿ ಕೇವಲ ಗುಜರಾತ್ ಅಂತ ಮೆನ್ಷನ್ ಆಗಿರುತ್ತೆ. ಆದರೆ ಅದು ಸಂಪೂರ್ಣ ಅಡ್ರೆಸ್ ಆಗಿರೋದಿಲ್ಲ. ಸೆಕ್ಷನ್ 10 ಸಬ್ಸೆಕ್ಷನ್ 1 ಪ್ರಕಾರ ಅನ್ರಿಜಿಸ್ಟರ್ಡ್ ವ್ಯಕ್ತಿಗೆ ಓವರ್ ದಿ ಕೌಂಟರ್ ಮೂಲಕ ಸರಕುಗಳನ್ನ ಅಂದರೆ ಗೂಡ್ಸ್ಗಳನ್ನ ಮಾರಾಟ ಮಾಡಿದಾಗ ಇನ್ವಾಯ್ಸ್ನಲ್ಲಿ ಕಸ್ಟಮರ್ ರಾಜ್ಯದ ಹೆಸರು ದಾಖಲಾಗಿದ್ರೆ ಆ ಕಸ್ಟಮರ್ ರಾಜ್ಯನೇ ಅಂದರೆ ರಿಸಿಪಿಯೆಂಟ್ ಅವರ ರಾಜ್ಯವೇ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಗರಿಮಾ ಕಾರನ್ನ ರಾಜಸ್ಥಾನದಲ್ಲೇ ಪಡ್ಕೊಂಡಿದ್ರು ಕೂಡ ಅವರ ಫುಲ್ ಅಡ್ರೆಸ್ ಇನ್ವಾಯ್ಸ್ನಲ್ಲಿ ಇಲ್ಲದೆ ಇದ್ರೂ ಇನ್ವಾಯ್ಸ್ನಲ್ಲಿ ಅವರ ರಾಜ್ಯದ ಹೆಸರು ಗುಜರಾತ್ ಅಂತ ಸ್ಪಷ್ಟವಾಗಿ ರೆಕಾರ್ಡ್ನಲ್ಲಿದೆ. ಹೀಗಾಗಿ ಪ್ಲೇಸ್ ಆಫ್ ಸಪ್ಲೈ ಗುಜರಾತೇ ಆಗತ್ತೆ. ಇವಾಗ ಕೇಸ್ 2 ನೋಡೋಣ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ರಿಜಿಸ್ಟರ್ ಆಗಿರುವಂತಹ ಆಕಾರ್ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ತನ್ನ ರಿಸಿಪಿಯೆಂಟ್ನ ಉತ್ಪನ್ನಗಳನ್ನು ಪ್ರದರ್ಶನ ಮಾಡೋದಕ್ಕೆ ಬಯಸುತ್ತೆ. ಇದಕ್ಕಾಗಿ ಅದು ಛತ್ತೀಸ್ಗಢದಲ್ಲಿ ರಿಜಿಸ್ಟರ್ ಆಗಿರುವಂತಹ GN ಎಂಟರ್ಪ್ರೈಸ್ ಸಂಸ್ಥೆಯಿಂದ ರಾಜಸ್ಥಾನದ ಉದಯ್ಪುರ ಮತ್ತು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಭೂಮಿಯನ್ನ ಶಾಶ್ವತವಾಗಿ ಅಳವಡಿಸಿಕೊಂಡಿರುವ ಹೋರ್ಡಿಂಗ್ಸ್ಗಳ ಜಾಗವನ್ನ ಬಳಸುವ ಮತ್ತು ಜಾಹೀರಾತು ನಿರ್ವಹಿಸುವಂತಹ ವಿಶೇಷ ಹಕ್ಕು ಬಾಡಿಗೆಗೆ ಪಡೆಯುತ್ತೆ. ಇಲ್ಲಿ GN ಎಂಟರ್ಪ್ರೈಸ್ ನೀಡುವಂತಹ ಸರ್ವಿಸ್ಗೆ ಪ್ಲೇಸ್ ಆಫ್ ಸಪ್ಲೈ ಯಾವುದು ಅಂತ ಕ್ವೆಶ್ಚನ್. ಆನ್ಸರ್ ನೋಡೋಣ. ಭೂಮಿಗೆ ಶಾಶ್ವತವಾಗಿ ಅಳವಡಿಸಲಾದಂತಹ ಹೋರ್ಡಿಂಗ್ಸ್ ಅಥವಾ ಬೋರ್ಡ್ಗಳ ಸ್ಥಿರ ಆಸ್ತಿ ಅಂದರೆ ಇಮ್ಮೂವಬಲ್ ಪ್ರಾಪರ್ಟಿ ಅಂತ ಪರಿಗಣಿಸಲಾಗುತ್ತೆ. GST ಆಕ್ಟ್ನ ಪ್ರಕಾರ ಇಮ್ಮೂವಬಲ್ ಪ್ರಾಪರ್ಟಿಯ ಬಾಡಿಗೆ ಹಕ್ಕು ಅಥವಾ ಬಳಕೆಗೆ ಸಂಬಂಧಿಸಿದ ಸೇವೆಗಳನ್ನು ನೀಡಿದಾಗ ಆ ಇಮ್ಮೂವಬಲ್ ಪ್ರಾಪರ್ಟಿಯು ವಾಸ್ತವವಾಗಿ ಎಲ್ಲಿರುತ್ತೋ ಅದೇ ಸ್ಥಳ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಉದಯ್ಪುರದಲ್ಲಿರುವಂತಹ ಹೋರ್ಡಿಂಗ್ಸ್ಗೆ ಉದಯ್ಪುರ ರಾಜಸ್ಥಾನ, ಗ್ವಾಲಿಯರ್ನಲ್ಲಿರುವಂತಹ ಹೋರ್ಡಿಂಗ್ಸ್ಗೆ ಗ್ವಾಲಿಯರ್ ಮಧ್ಯಪ್ರದೇಶ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬೆಂಗಳೂರಿನ ಒಂದು ಬಟ್ಟೆ ಅಂಗಡಿ ತಮಿಳುನಾಡಿನ ಚೆನ್ನೈ ರೈಲ್ವೆ ಸ್ಟೇಷನ್ನಲ್ಲಿ ಶಾಶ್ವತವಾಗಿ ಮುದ್ರಿಸಲಾದಂತಹ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಬೋರ್ಡ್ನ ಬಾಡಿಗೆಗೆ ಪಡೆಯುತ್ತೆ. ಬಟ್ಟೆ ಅಂಗಡಿ ಬೆಂಗಳೂರಿನಲ್ಲಿದ್ದರೂ ಕೂಡ ಆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇರೋದೆಲ್ಲಿ? ಚೆನ್ನೈಯಲ್ಲಿ. ಹಾಗಾಗಿ ಪ್ಲೇಸ್ ಆಫ್ ಸಪ್ಲೈ ಯಾವುದು? ಚೆನ್ನೈ, ತಮಿಳುನಾಡು ಆಗತ್ತೆ. ನೆಕ್ಸ್ಟ್ ಕ್ವೆಶ್ಚನ್ 8ಗೆ ಮೂವ್ ಆಗೋಣ. ಕ್ವೆಶ್ಚನ್ 8. ಹರಿಯಾಣದ ಫರೀದಾಬಾದ್ನ ಅನ್ರಿಜಿಸ್ಟರ್ಡ್ ವ್ಯಕ್ತಿಗೆ ಮಿಸ್ಟರ್ ಪಪ್ಪನ್ ಅನ್ನೋರು. ಇವರು ಏರ್ ಇಂಡಿಯಾ ಫ್ಲೈಟ್ನ ಮೂಲಕ ಪುಣೆಯಿಂದ ಡೆಲ್ಲಿಗೆ ಪ್ರಯಾಣ ನಡೆಸ್ತಾರೆ. ಅವರು ತಮ್ಮ ಪ್ರಯಾಣದ ವಿಮೆಯನ್ನ ಅಂದರೆ ಟ್ರಾವೆಲ್ ಇನ್ಶೂರೆನ್ಸ್ನ ಪುಣೆಯಲ್ಲಿ ಮಾಡಿಸ್ಕೊಂಡಿರ್ತಾರೆ. ಹಾಗಾದ್ರೆ ಈ ಇನ್ಶೂರೆನ್ಸ್ ಸೇವೆಗೆ ಪ್ಲೇಸ್ ಆಫ್ ಸಪ್ಲೈ ಏನು ಅಂತ. ಆನ್ಸರ್: IGST ಆಕ್ಟ್ 2017 ಪ್ರಕಾರ ಸೆಕ್ಷನ್ 12 ಸಬ್ಸೆಕ್ಷನ್ 13 ಅನ್ರಿಜಿಸ್ಟರ್ಡ್ ವ್ಯಕ್ತಿಗೆ ಇನ್ಶೂರೆನ್ಸ್ ಸೇವೆನ ನೀಡಿದಾಗ ಇನ್ಶೂರೆನ್ಸ್ ಸೇವೆ ಒದಗಿಸುವಂತಹ ಕಂಪನಿಯ ರೆಕಾರ್ಡ್ಸ್ನಲ್ಲಿ ಸೇವೆ ಪಡೆದಂತಹ ಅಂದರೆ ರಿಸಿಪಿಯೆಂಟ್ ಯಾವ ಅಡ್ರೆಸ್ನ ಕೊಟ್ಟಿರ್ತಾನಲ್ಲ ಅದೇ ಅಡ್ರೆಸ್ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಇಲ್ಲಿ ಮಿಸ್ಟರ್ ಪಪ್ಪನ್ ಅವರು ಫ್ಲೈಟ್ ಟಿಕೆಟ್ ಮತ್ತೆ ಇನ್ಶೂರೆನ್ಸ್ ಖರೀದಿ ಮಾಡಬೇಕಾದ್ರೆ ಅವರ ಪರ್ಮನೆಂಟ್ ಅಡ್ರೆಸ್ನ ನೀಡಿರ್ತಾರೆ. ಈ ಇನ್ಶೂರೆನ್ಸ್ ಕಂಪ್ನಿಯ ರೆಕಾರ್ಡ್ಸ್ನಲ್ಲಿ ಅವರ ಪರ್ಮನೆಂಟ್ ಅಡ್ರೆಸ್ ಫರೀದಾಬಾದ್ ಅಂತ ಇರುತ್ತೆ. ಅವರು ಇನ್ಶೂರೆನ್ಸ್ ಪುಣೆಯಲ್ಲಿ ಖರೀದಿ ಮಾಡಿದ್ರೂ ಕೂಡ ಅದು ಇಂಪಾರ್ಟೆಂಟ್ ಆಗೋದಿಲ್ಲ. ಹಾಗಿದ್ರೆ ಉತ್ತರ ಫರೀದಾಬಾದ್ ಹರಿಯಾಣದಲ್ಲಿರೋದೇ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೈಸೂರಿನ ವ್ಯಕ್ತಿ ರಮೇಶ್ ಅವರು ಮುಂಬೈ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಅಮೆರಿಕಕ್ಕೆ ಹೋಗೋದಕ್ಕೋಸ್ಕರ ಟ್ರಾವೆಲ್ ಇನ್ಶೂರೆನ್ಸ್ನ ಪರ್ಚೇಸ್ ಮಾಡ್ತಾರೆ. ಅವರು ಮುಂಬೈನಲ್ಲಿ ಇನ್ಶೂರೆನ್ಸ್ ಪಡೆದಿದ್ರು ಕೂಡ ಇನ್ಶೂರೆನ್ಸ್ ಕಂಪ್ನಿ ರೆಕಾರ್ಡಲ್ಲಿ ಅವರ ಅಡ್ರೆಸ್ ಮೈಸೂರು ಅಂತ ಇರುತ್ತೆ. ಹಾಗಾಗಿ ಪ್ಲೇಸ್ ಆಫ್ ಸಪ್ಲೈ ಮೈಸೂರು, ಕರ್ನಾಟಕ ಅಂತ ಆಗತ್ತೆ. ಕ್ವೆಶ್ಚನ್ 9 ನೋಡೋಣ. ಇದು ಡಿಫಾಲ್ಟ್ ರೂಲ್ ಅನ್ರಿಜಿಸ್ಟರ್ಡ್ ಪರ್ಸನ್ಗೆ ಸಂಬಂಧಪಟ್ಟಿದ್ದು. ಕ್ವೆಶ್ಚನ್ 9. ಮಿಸ್ಟರ್ ಬಿಂದುಸಾರ್ ಅನ್ನೋರು ಮಹಾರಾಷ್ಟ್ರದ ಮುಂಬೈನಲ್ಲಿ ಕೆಲಸ ಮಾಡ್ತಿರ್ತಾರೆ. ಆದರೆ ಅವರ ಫ್ಯಾಮಿಲಿ ಇರೋದು ಉತ್ತರ ಪ್ರದೇಶದ ಬರೇಲಿನಲ್ಲಿ. ಅವರು GSTಯಲ್ಲಿ ರಿಜಿಸ್ಟರ್ ಅಲ್ಲದೆ ಇರುವಂತಹ ವ್ಯಕ್ತಿ ಅಂದರೆ ಅನ್ರಿಜಿಸ್ಟರ್ಡ್ ಪರ್ಸನ್.
ಅವರ ಮಗನ ಶಾಲಾ ಪ್ರಾಜೆಕ್ಟ್ಗಾಗಿ ಅರ್ಜೆಂಟಾಗಿ ಒಂದು ಲ್ಯಾಪ್ಟಾಪ್ ಬೇಕಾಗಿರುತ್ತೆ. ಅದಕ್ಕಾಗಿ ಅವರು ಅಂದರೆ ಬಿಂದು ಸರ್ ಅವರು ಮುಂಬೈನಲ್ಲಿ ಕುತ್ಕೊಂಡು amazing.in ಅಂದರೆ ಇದು ಇ-ಕಾಮರ್ಸ್ ವೆಬ್ಸೈಟ್ ಮೂಲಕ ಆರ್ಡರ್ ಮಾಡ್ತಾರೆ. ಈ ಲ್ಯಾಪ್ಟಾಪನ್ನು ಅವರ ಮಗನಿಗೆ ತಲುಪಿಸಲು ಅಂದರೆ ಬರೇಲಿಯ ಉತ್ತರ ಪ್ರದೇಶಕ್ಕೆ ತಲುಪಿಸೋಕ್ಕೋಸ್ಕರ ಅಡ್ರೆಸ್ನ ಅಂದರೆ ಡೆಲಿವರಿ ಅಡ್ರೆಸ್ನ ಕೊಡ್ತಾರೆ. ಆದರೆ ಇ-ಕಾಮರ್ಸ್ ವೆಬ್ಸೈಟ್ನಲ್ಲಿ ಬಿಲ್ಲಿಂಗ್ ಮಾಡೋದಕ್ಕೆ ಅವರ ಮುಂಬೈ ಮಹಾರಾಷ್ಟ್ರದಲ್ಲಿರುವಂತಹ ಅಪಾರ್ಟ್ಮೆಂಟ್ ಅಡ್ರೆಸ್ನ ಕೊಡ್ತಾರೆ. ಈ ಸಂದರ್ಭದಲ್ಲಿ ಲ್ಯಾಪ್ಟಾಪ್ನ ಪ್ಲೇಸ್ ಆಫ್ ಸಪ್ಲೈ ಯಾವುದು ಅಂತ IGST ಆಕ್ಟ್ ಸೆಕ್ಷನ್ 10 ಸಬ್ಸೆಕ್ಷನ್ 1 ಕ್ಲಾಸ್ CA ಮತ್ತು ಇತ್ತೀಚಿನ GST ಸರ್ಕ್ಯುಲರ್ ನಂಬರ್ 209/3/2024 ಇದರ ಪ್ರಕಾರ ಅನ್ರಿಜಿಸ್ಟರ್ಡ್ ಪರ್ಸನ್ಗೆ ಗೂಡ್ಸ್ನ ಸಪ್ಲೈ ಮಾಡಬೇಕಾದ್ರೆ ಇನ್ವಾಯ್ಸ್ನಲ್ಲಿ ರೆಕಾರ್ಡ್ ಆಗಿರುವಂತಹ ಕಸ್ಟಮರ್ನ ಅಡ್ರೆಸ್ಸೇ ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ಒಂದು ವೇಳೆ ಗೂಡ್ಸ್ನ ತಲುಪಿಸುವಂತಹ ಅಂದರೆ ಡೆಲಿವರಿ ಅಡ್ರೆಸ್ ಮತ್ತು ಬಿಲ್ಲಿಂಗ್ ಅಡ್ರೆಸ್ ಬೇರೆ ಬೇರೆ ಆಗಿದ್ರೆ ಇನ್ವಾಯ್ಸ್ನಲ್ಲಿ ರೆಕಾರ್ಡ್ ಆಗಿರುವಂತಹ ಗೂಡ್ಸ್ ಡೆಲಿವರಿ ಮಾಡುವಂತಹ ಪ್ಲೇಸೇ ಅಥವಾ ಸ್ಥಳಾನೇ ಪ್ಲೇಸ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡಬೇಕು. ಲ್ಯಾಪ್ಟಾಪ್ನ ಅವರು ಡೆಲಿವರಿ ಮಾಡಿದ್ದು ಉತ್ತರ ಪ್ರದೇಶದ ಬರೇಲಿಗೆ, ಆದ್ರಿಂದ ಪ್ಲೇಸ್ ಆಫ್ ಸಪ್ಲೈ ಉತ್ತರ ಪ್ರದೇಶದ ಬರೇಲಿ ಆಗಿರುತ್ತೆ. ಕ್ವೆಶ್ಚನ್ 10 ರಾಜಸ್ಥಾನದ ಜೈಪುರದಲ್ಲಿ ಜಿಎಸ್ಟಿ ರಿಜಿಸ್ಟ್ರೇಷನ್ ಹೊಂದಿರುವಂತಹ ಮಾರ್ಕ್ ಫಾರ್ಮಾಸ್ಯೂಟಿಕಲ್ಸ್ ಎಂಬ ಕಂಪನಿ ಮಧ್ಯಪ್ರದೇಶದ ಸಾಗರ್ನಲ್ಲಿ ರಿಜಿಸ್ಟರ್ ಆಗಿರುವಂತಹ ಸರ್ಗಾಮ್ ಈವೆಂಟ್ಸ್ LLP ಎಂಬ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಯನ್ನು ಬಾಡಿಗೆಗೆ ಪಡೆಯುತ್ತೆ. ಗುಜರಾತ್ನ ಗಾಂಧಿನಗರದಲ್ಲಿ ತಮ್ಮ ವಾರ್ಷಿಕ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಆನ್ಯುವಲ್ ಈವೆಂಟ್ನ ಆಯೋಜಿಸುವುದಕ್ಕೆ ಸರ್ವಿಸ್ನ ಪಡೆಯುತ್ತೆ. ಈವೆಂಟ್ ಆಯೋಜಿಸುವಂತಹ ಸರ್ವಿಸ್ ರಿಜಿಸ್ಟರ್ಡ್ ಅಥವಾ ರಿಜಿಸ್ಟರ್ಡ್ ಪರ್ಸನ್ಗೆ ಅಂದರೆ ಕಂಪನಿಗೆ ನೀಡಿದಾಗ ರಿಜಿಸ್ಟರ್ಡ್ ಪರ್ಸನ್ ಅಥವಾ ರಿಜಿಸ್ಟರ್ಡ್ ಕಂಪನಿಗೆ ನೀಡಿದಾಗ ಆ ಸರ್ವಿಸ್ ಪಡೆಯುವವರ ರಿಜಿಸ್ಟರ್ಡ್ ಅಡ್ರೆಸ್ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಇಲ್ಲಿ ಈವೆಂಟ್ ಗುಜರಾತ್ನಲ್ಲಿ ನಡೀತಾ ಇದ್ರೂ ಅದು ಮೇನ್ ಆಗೋದಿಲ್ಲ. ಸರ್ವಿಸ್ ಪಡೆದಂತಹ ಕಂಪನಿ ಜೈಪುರದಲ್ಲಿ ರಿಜಿಸ್ಟರ್ ಆಗಿರುತ್ತಲ್ವಾ, ಆದ್ರಿಂದ ಪ್ಲೇಸ್ ಆಫ್ ಸಪ್ಲೈ ಜೈಪುರ್ ರಾಜಸ್ಥಾನ್ ಆಗಿರುತ್ತೆ. ಕೇಸ್ ಬಿ, ಚಂಡೀಗಢ ಮತ್ತೆ ಪಂಜಾಬ್ನಲ್ಲಿ ರಿಜಿಸ್ಟರ್ ಆಗಿರುವಂತಹ PSL ಲಿಮಿಟೆಡ್ ಕಂಪನಿ ಜಾರ್ಖಂಡ್ನ ರಾಂಚಿಯಲ್ಲಿ ರಿಜಿಸ್ಟರ್ ಆಗಿರುವಂತಹ CMR ಲಿಮಿಟೆಡ್ ಕಂಪನಿಯಿಂದ ಗೂಡ್ಸ್ ಮತ್ತೆ ಸರ್ವಿಸ್ನ ಸೇವೆಗಾಗಿ ಆರ್ಡರ್ ಪಡೆಯುತ್ತೆ. ಜಾರ್ಖಂಡ್ನ ರಾಂಚಿಯಲ್ಲಿರುವ MHT ಲಿಮಿಟೆಡ್ಗೆ ಗೂಡ್ಸ್ನ ತಲುಪಿಸೋದು ಇದರ ಉದ್ದೇಶ ಆಗಿರುತ್ತೆ. ಗೂಡ್ಸ್ ಸಪ್ಲೈ ಮಾಡುವಂತಹ ಸೇವೆಯನ್ನ GST ಅಂದರೆ ರಿಜಿಸ್ಟರ್ಡ್ ಪರ್ಸನ್ಗೆ ನೀಡಿದಾಗ ಆ ಸೇವೆಯನ್ನ ಪಡೆಯುವಂತಹವರ ರಿಜಿಸ್ಟರ್ಡ್ ಅಡ್ರೆಸ್ಸೇ, ಅವ್ರು ಏನು ಅಡ್ರೆಸ್ ಕೊಟ್ಟಿರ್ತಾರಲ್ಲ ರಿಜಿಸ್ಟರ್ಡ್ ಪರ್ಸನ್, ಅವರ ಅಡ್ರೆಸ್ಸೇ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಇಲ್ಲಿ ರಿಸಿಪಿಯಂಟ್ CMR ಲಿಮಿಟೆಡ್ ಜಾರ್ಖಂಡ್ ರಾಂಚಿ ಅಂತ ರಿಜಿಸ್ಟರ್ ಆಗಿರುತ್ತೆ, ಆದ್ರಿಂದ ಪ್ಲೇಸ್ ಆಫ್ ಸಪ್ಲೈ ರಾಂಚಿ ಜಾರ್ಖಂಡ್ ಆಗಿರುತ್ತೆ. ಕ್ವೆಶ್ಚನ್ 11 ನೋಡೋಣ. ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯು ಸ್ಪೋರ್ಟ್ಸ್ ಫೆಡರೇಷನ್ಗೋಸ್ಕರ ಮಲ್ಟಿಪಲ್ ಸ್ಟೇಟ್ಸ್ನಲ್ಲಿ ನಡೆಯುವಂತಹ ಕ್ರೀಡಾಕೂಟವನ್ನು ಆಯೋಜಿಸುವ ಸೇವೆಯನ್ನು ನೀಡುತ್ತೆ. ಈ ಸಂದರ್ಭದಲ್ಲಿ ಪ್ಲೇಸ್ ಆಫ್ ಸಪ್ಲೈ ಯಾವುದು ಅಂತ GST ಆಕ್ಟ್ ಪ್ರಕಾರ ಕ್ರೀಡಾಕೂಟ ಅಥವಾ ಈವೆಂಟ್ ಆಯೋಜಿಸುವ ಸೇವೆಯನ್ನು ನೀಡುವಾಗ 2 ಅಂಶಗಳನ್ನ ಗಮನಿಸಬೇಕು. ಸೇವೆ ಪಡಿತಾ ಇರುವಂತಹ ಸಂಸ್ಥೆ GST ರಿಜಿಸ್ಟ್ರೇಷನ್ ಹೊಂದಿದ್ರೆ ಆ ಸಂಸ್ಥೆಯು ಎಲ್ಲಿದೆಯೋ ಆ ಸ್ಥಳವೇ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಇಲ್ಲಿ ಸರ್ವಿಸ್ ಪಡಿತಾ ಇರುವಂತಹ ಸಂಸ್ಥೆ ಅನ್ರಿಜಿಸ್ಟರ್ಡ್ ಪರ್ಸನ್ ಆಗಿದ್ರೆ ಆ ಕ್ರೀಡಾಕೂಟ ಅಥವಾ ಈವೆಂಟ್ ಮ್ಯಾನೇಜ್ಮೆಂಟ್ ಯಾವ ಸ್ಥಳದಲ್ಲಿ ನಡೆಯುತ್ತೋ ಅದೇ ಸ್ಥಳ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಈ ಪ್ರಶ್ನೆಯಲ್ಲಿ ಈವೆಂಟು ಹಲವು ರಾಜ್ಯದಲ್ಲಿ ಮಲ್ಟಿಪಲ್ ಸ್ಟೇಟ್ನಲ್ಲಿ ನಡೀತಾ ಇರೋದ್ರಿಂದ ಹಾಗೆ ಕನ್ಸಾಲಿಡೇಟೆಡ್ ಅಮೌಂಟ್ ವಿಧಿಸಿರೋದ್ರಿಂದ
ಪ್ರತಿ ರಾಜ್ಯದಲ್ಲೂ ನಡೆದ ಈವೆಂಟ್ನ ಮೌಲ್ಯಕ್ಕೆ ಅನುಗುಣವಾಗಿ ಅಂದರೆ ಅವರ ನಡುವೆ ಆಗಿರುವಂತಹ ಅಗ್ರಿಮೆಂಟ್ ಮತ್ತು ಸಾಮಾನ್ಯ ಅಕೌಂಟಿಂಗ್ ತತ್ವದ ಮೇಲೆ ಆಯಾ ಪ್ರತಿ ರಾಜ್ಯವೂ ಕೂಡ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಅಂದರೆ ಸ್ಪೋರ್ಟ್ಸ್ ಫೆಡರೇಷನ್ ರಿಜಿಸ್ಟರ್ ಆಗಿದ್ರೆ ಅದರ ರಿಜಿಸ್ಟರ್ ಆಫೀಸ್ ಅಡ್ರೆಸ್ಸೇ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಒಂದು ವೇಳೆ ಅದು ಅನ್ರಿಜಿಸ್ಟರ್ ಆಗಿದ್ರೆ ಆ ಕ್ರೀಡಾಕೂಟ ನಡೆಯುವಂತಹ ಆಯಾ ಎಲ್ಲ ರಾಜ್ಯಗಳು ಕೂಡ ಸೆಪ್ರೇಟ್ ಜರ್ನಿ, ಸೆಪ್ರೇಟ್ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಕ್ವೆಶ್ಚನ್ 12 ನೋಡೋಣ. ಕೇಸ್ ಎ. ನವದೆಹಲಿಯ ಹರಿಪ್ರೀತ್ ಅವರು ಡೆಲ್ಲಿಯ ಕೋಟಾ ಟ್ರೈನನ್ನು ನವದೆಹಲಿಯಲ್ಲಿ ಹತ್ತಾರೆ, ಅಂದರೆ ಡೆಲ್ಲಿಲೇ ಹತ್ತಾರೆ. ಅವರು ಟ್ರೈನ್ ಪ್ರಯಾಣದ ಸಮಯದಲ್ಲಿ ಜೈಪುರ್ ತಲುಪಿದಾಗ ಟ್ರೈನ್ನಲ್ಲಿ ತಮ್ಮ ಬಳಿ ಇದ್ದಂತಹ ಕೆಲವು ಸರಕುಗಳನ್ನ, ಗೂಡ್ಸ್ಗಳನ್ನ ಮಾರಾಟ ಮಾಡ್ತಾರೆ. ಹಾಗಿದ್ರೆ ಇಲ್ಲಿ ಪ್ಲೇಸ್ ಆಫ್ ಸಪ್ಲೈ ಯಾವುದು ಅಂತ? ಇದು ಫ್ಲೈಟ್, ಟ್ರೈನ್, ಶಿಪ್ ಅಥವಾ ಬಸ್ಸಿನ ಪ್ರಯಾಣದ ಸಮಯದಲ್ಲಿ ಆನ್ ಬೋರ್ಡ್ ಕನ್ವೇಯನ್ಸ್ ಸರಕುಗಳನ್ನ ಮಾರಾಟ ಮಾಡಿದಾಗ ಆ ಸರಕುಗಳನ್ನು ಮೊದಲು ಬಾರಿ ಎಲ್ಲಿ ವಾಹನದೊಳಗೆ ತುಂಬಿಸಲಾಗಿತ್ತಲ್ಲ, ವೇರ್ ಗೂಡ್ಸ್ ಆರ್ ಟೇಕನ್ ಆನ್ ಬೋರ್ಡ್, ಅದೇ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಗ್ರಾಹಕ ಅಥವಾ ವ್ಯಾಪಾರಿ ಎಲ್ಲಿ ರೈಲ್ ಹತ್ತಿದ್ರು ಅಥವಾ ಎಲ್ಲಿ ಸರಕು ಮಾರಾಟ ಆಯಿತು ಅನ್ನೋದು ಇಲ್ಲಿ ಮುಖ್ಯ ಅಲ್ಲ. ಈ ಪ್ರಕರಣದಲ್ಲಿ ಸರಕುಗಳನ್ನ ರೈಲಿಗೆ ತುಂಬಿಸಿದ್ದು ಎಲ್ಲಿ? ದೆಹಲಿಯಲ್ಲಿ. ಆದ್ರಿಂದ ಪ್ಲೇಸ್ ಆಫ್ ಸಪ್ಲೈ ಜೈಪುರ ಆಗಿರೋದಿಲ್ಲ, ದೆಹಲಿ ಆಗಿರುತ್ತೆ. ಕೇಸ್ ಬಿ. ಮಹಾರಾಷ್ಟ್ರದ ಮುಂಬೈನಲ್ಲಿರುವ LP ರಿಫೈನರೀಸ್ ಕಂಪನಿಯು ಜಾರ್ಖಂಡ್ನ ರಾಂಚಿಯಲ್ಲಿರುವ ಬನ್ಸಾಲಿ ಲಿಮಿಟೆಡ್ ಕಂಪನಿಗೆ ಮಷಿನ್ ಒಂದನ್ನು ಸಪ್ಲೈ ಮಾಡೋದಕ್ಕೆ ಆರ್ಡರ್ ನೀಡುತ್ತೆ. ಈ ಮಷಿನ್ನ ಗುಜರಾತ್ನ ಕಚ್ನಲ್ಲಿರುವ LP ರಿಫೈನರೀಸ್ ಪವರ್ ಪ್ಲಾಂಟ್ನಲ್ಲಿ ಜೋಡಿಸಬೇಕಾಗತ್ತೆ, ಅಂದರೆ ಅಸೆಂಬಲ್ ಮಾಡಬೇಕಾಗಿ ಬರುತ್ತೆ. ಇಲ್ಲಿ ಗೂಡ್ಸ್ನ ಕಸ್ಟಮರ್ ಪ್ಲೇಸ್ನಲ್ಲಿ ಅಥವಾ ಒಂದು ನಿರ್ದಿಷ್ಟ ಸೈಟ್ನಲ್ಲಿ ಅಸೆಂಬ್ಲಿ ಅಥವಾ ಇನ್ಸ್ಟಾಲ್ ಮಾಡಬೇಕಾಗಿದ್ರೆ ಆ ಕಾರ್ಯ ವಾಸ್ತವವಾಗಿ ಎಲ್ಲಿ ನಡೆಯುತ್ತಲ್ಲ ಅದೇ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಇಲ್ಲಿ ಮಷೀನ್ನ ಗುಜರಾತ್ನ ಕಚ್ನಲ್ಲಿ ಅಸೆಂಬಲ್ ಮಾಡಬೇಕಾಗಿ ಬರುತ್ತೆ, ಇನ್ಸ್ಟಾಲ್ ಮಾಡಬೇಕಾಗಿ ಬರುತ್ತೆ. ಆದ್ರಿಂದ ಇಲ್ಲಿ ಪ್ಲೇಸ್ ಆಫ್ ಸಪ್ಲೈ ಕಚ್, ಗುಜರಾತೆ ಆಗಿರುತ್ತೆ. ಕ್ವೆಶ್ಚನ್ 13. ಮೊಬೈಲ್ ಕನೆಕ್ಷನ್ ಸರ್ವಿಸ್ಗೆ ಪ್ಲೇಸ್ ಆಫ್ ಸಪ್ಲೈ ಯಾವುದು? ಹಾಗೆ ಅದನ್ನು ಸೇವೆ ನೀಡುವಂತಹ ಕಂಪನಿಯ ಸ್ಥಳ, ಲೊಕೇಶನ್ ಆಫ್ ಸಪ್ಲೈಯರ್ ಅಂತ ಪರಿಗಣಿಸಬಹುದಾ ಅನ್ನೋದು ಕ್ವೆಶ್ಚನ್. ಟೆಲಿಕಾಂ ಕಂಪನಿಗಳು ದೇಶದಾದ್ಯಂತ ಸರ್ವಿಸ್ನ ನೀಡ್ತವೆ. ಕೆಲವು ಕಂಪನಿ ಅಡ್ರೆಸ್ ಇರುವಂತಹ ಸ್ಥಳನೇ ಪ್ಲೇಸ್ ಆಫ್ ಸಪ್ಲೈ ಅಂತ ಪರಿಗಣಿಸಲಾಗುತ್ತೆ. ತೆರಿಗೆ ಆದಾಯನೆಲ್ಲ ಕೆಲವು ರಾಜ್ಯಗಳಿಗೆ ಮಾತ್ರ ಸೀಮಿತವಾಗುತ್ತೆ. ಆದ್ರಿಂದ ಇಲ್ಲಿ ರಿಸಿಪಿಯೆಂಟ್ ಬಳಕೆಯ ಆಧಾರದ ಮೇಲೆ ನಿಯಮಗಳನ್ನ ವಿಂಗಡಿಸಲಾಗಿದೆ. ಮೊದಲನೇದಾಗಿ ಪೋಸ್ಟ್ ಪೇಯ್ಡ್. ಟೆಲಿಕಾಂ ಕಂಪನಿಯ ರೆಕಾರ್ಡ್ನಲ್ಲಿರುವಂತಹ ಕಸ್ಟಮರ್ನ ಬಿಲ್ಲಿಂಗ್ ಅಡ್ರೆಸ್ಸೇ ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ, ಇದು ಪೋಸ್ಟ್ ಪೇಯ್ಡ್ಗೆ. ನೆಕ್ಸ್ಟು ಪ್ರೀಪೇಯ್ಡ್ಗೆ. ಏಜೆಂಟ್ ಅಥವಾ ಡಿಸ್ಟ್ರಿಬ್ಯೂಟರ್ ಮೂಲಕ ಮಾಡಿದ್ರೆ ಸಿಮ್ ಕಾರ್ಡ್ ಅಥವಾ ರೀಚಾರ್ಜ್ ಓಚರ್ನ ಏಜೆಂಟ್ ಮೂಲಕ ಖರೀದಿ ಮಾಡಿದ್ರೆ ಏಜೆಂಟ್ ಅಥವಾ ಡಿಸ್ಟ್ರಿಬ್ಯೂಟರ್ ಅಡ್ರೆಸ್ಸೇ ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ಇನ್ ಕೇಸ್ ನೇರವಾಗಿ ಕೌಂಟರ್ನಲ್ಲಿ ಖರೀದಿ ಮಾಡಿದ್ರೆ ಕಸ್ಟಮರ್ ನೇರವಾಗಿ ಹಣ ನೀಡಿ ಓಚರ್ ಖರೀದಿಸುವ ಅಂಗಡಿ ಅಥವಾ ಸ್ಥಳನೇ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಆನ್ಲೈನ್ ರೀಚಾರ್ಜ್, ಇಂಟರ್ನೆಟ್ ಅಥವಾ ಇ-ಪೇಮೆಂಟ್. ಇಲ್ಲಿ ಕಸ್ಟಮರ್ ಇಂಟರ್ನೆಟ್ ಅಥವಾ UPI ಮೂಲಕ ಆನ್ಲೈನ್ ರೀಚಾರ್ಜ್ ಮಾಡಿದ್ರೆ ಕಂಪನಿ ರೆಕಾರ್ಡ್ನಲ್ಲಿರುವಂತಹ ಕಸ್ಟಮರ್ನ ಅಡ್ರೆಸ್ ಪ್ಲೇಸ್ ಆಫ್ ಅಡ್ರೆಸ್ ಆಗತ್ತೆ. ಇಲ್ಲಿ ಮೊಬೈಲ್ ಕನೆಕ್ಷನ್ ಸೇವೆಗೆ ಕೇವಲ ಸರ್ವಿಸ್ ನೀಡಿದಂತಹ ಕಂಪನಿ ಸ್ಥಳ ಪ್ಲೇಸ್ ಆಫ್ ಸಪ್ಲೈ ಅಂತ ಪರಿಗಣಿಸೋಕೆ ಆಗೋದಿಲ್ಲ. ಕ್ವೆಶ್ಚನ್ 14 ನೋಡೋಣ. ಕ್ವೆಶ್ಚನ್ 14 ಕೇಸ್ ಎ. ಆನ್ಲೈನ್ ಪ್ಲಾಟ್ಫಾರ್ಮ್ ಝೀಲೂನಲ್ಲಿ ಮಿಸ್ಟರ್ ಯು ಅವರ ಬಿಲ್ಲಿಂಗ್ ಅಡ್ರೆಸ್ ರಾಜಸ್ಥಾನದ ಮೌಂಟ್ ಅಬು ಅಂತ ಇದೆ. ಆದರೆ ಲ್ಯಾಪ್ಟಾಪ್ ತಲುಪಿಸಬೇಕಾದ ಸ್ಥಳ ಅಂದರೆ ಡೆಲಿವರಿ ಅಡ್ರೆಸ್ ಗುಜರಾತ್ನ ಅಹ್ಮದಾಬಾದ್ ಆಗಿದೆ. GST ತಿದ್ದುಪಡಿ ನಿಯಮದ ಪ್ರಕಾರ ಅನ್ರಿಜಿಸ್ಟರ್ಡ್ ಪರ್ಸನ್ಗೆ ಇ-ಕಾಮರ್ಸ್ ಮೂಲಕ ಸರಕುಗಳನ್ನ ಪೂರೈಸಬೇಕಾದ್ರೆ ಇನ್ವಾಯ್ಸ್ನಲ್ಲಿ ದಾಖಲಾಗಿರುವಂತಹ ಡೆಲಿವರಿ ಅಡ್ರೆಸ್ಸೇ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ.
ಓಕೆ, ಕ್ವೆಶ್ಚನ್ 14 ಎಕ್ಸ್ಪ್ಲೇನ್ ಮಾಡ್ತೀನಿ. ರಾಜಸ್ಥಾನದ ಮೌಂಟ್ ಅಬು ರೆಸಿಡೆಂಟ್ ಆದ ಮಿಸ್ಟರ್ ಯು ಅವರು GSTಯಲ್ಲಿ ಅನ್ರಿಜಿಸ್ಟರ್ಡ್ ಪರ್ಸನ್. ಇವರು ಮುಂಬೈನಲ್ಲಿ ರಿಜಿಸ್ಟರ್ ಆಗಿರುವಂತಹ ಝೀಲು ಎಂಬ ಕಾಮರ್ಸ್ ವೆಬ್ಸೈಟ್ ಮೂಲಕ ಏನು ಮಾಡ್ತಾರೆ, ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡ್ತಾರೆ. ಈ ಲ್ಯಾಪ್ಟಾಪ್ನ ಅವರು ಗುಜರಾತ್ನ ಅಹಮದಾಬಾದ್ನಲ್ಲಿರುವಂತಹ ಅವರ ತಂದೆ ಮನೆಗೆ ಉಡುಗೊರೆಯಾಗಿ ಕಳಿಸೋದಕ್ಕೆ ಆರ್ಡರ್ ಮಾಡ್ತಾರೆ. ಕಾಮರ್ಸ್ ವೆಬ್ಸೈಟ್ನಲ್ಲಿ ಇವರ ಬಿಲ್ಲಿಂಗ್ ಅಡ್ರೆಸ್ ಮೌಂಟ್ ಅಬು ರಾಜಸ್ಥಾನ ಅಂತ ಇರುತ್ತೆ. ಆದರೆ ಡೆಲಿವರಿ ಅಡ್ರೆಸ್ ಅಹಮದಾಬಾದ್ ಗುಜರಾತ್ ಅಂತ ಇರುತ್ತೆ. GST ಆ್ಯಕ್ಟ್ನ ಪ್ರಕಾರ ನೋಂದಾಯಿತರಲ್ಲದ ಅಂದರೆ ಅನ್ರಿಜಿಸ್ಟರ್ಡ್ ಪರ್ಸನ್ಗೆ ಕಾಮರ್ಸ್ ಪ್ಲಾಟ್ಫಾರ್ಮ್ ಮೂಲಕ ಗೂಡ್ಸ್ಗಳನ್ನ ಸಪ್ಲೈ ಮಾಡಬೇಕಾದ್ರೆ ಬಿಲ್ಲಿಂಗ್ ಅಡ್ರೆಸ್ ಮತ್ತು ಡೆಲಿವರಿ ಅಡ್ರೆಸ್ ಬೇರೆ ಬೇರೆ ಆಗಿದ್ರೆ ಗೂಡ್ಸ್ಗಳನ್ನ ವಾಸ್ತವವಾಗಿ ಎಲ್ಲಿ ಡೆಲಿವರಿ ಮಾಡಲಾಗಿರುತ್ತೋ ಆ ಡೆಲಿವರಿ ಅಡ್ರೆಸ್ಸೇ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಅಂದರೆ ಲ್ಯಾಪ್ಟಾಪನ್ನು ಅವರ ತಂದೆ ಅಂದರೆ ಅಹಮದಾಬಾದ್ಗೆ ತಲುಪಿಸಲಾಗಿರುತ್ತಲ್ವಾ, ಆದ್ದರಿಂದ ಪ್ಲೇಸ್ ಆಫ್ ಸಪ್ಲೈ ಅಹಮದಾಬಾದ್ ಗುಜರಾತ್ ಅಂತ ಆಗತ್ತೆ. ಕೇಸ್ ಬಿ. ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಬಂದಿರುವಂತಹ ಟೂರಿಸ್ಟ್ ಮಿಸ್ಟರ್ ಓಮನ್. ಸೆಪ್ಟೆಂಬರ್ ತಿಂಗಳಲ್ಲಿ ಅವರು ರಾಜಸ್ಥಾನದ ಉದಯಪುರಕ್ಕೆ ಭೇಟಿ ನೀಡಿದಾಗ ಅವರ ಕ್ಯಾಮ್ರಾ ಕೆಟ್ಟೋಗತ್ತೆ. ಆ ಟೈಮಲ್ಲಿ ಉದಯಪುರದಲ್ಲೇ ಇದ್ದಂತಹ ಡೆಲ್ಲಿಲಿ ರಿಜಿಸ್ಟರ್ ಆಗಿದ್ದಂತಹ ಒಬ್ಬ ವ್ಯಾಪಾರಿ ಮಿಸ್ಟರ್ ಆರ್ ಎಂಬವರಿಂದ ಅವರ ಕ್ಯಾಮ್ರಾನ ರಿಜಿಸ್ಟರ್ ಮಾಡಿಸ್ಕೋತಾರೆ. ಮಿಸ್ಟರ್ ಓಮನ್ ಅವರು ಬಿಲ್ನಲ್ಲಿ ಹಾಕೋದಕ್ಕೋಸ್ಕರ ಮುಂಬೈ ಮಹಾರಾಷ್ಟ್ರ ಅಂತ ಅವರು ವಾಸಿಸುವ ತನ್ನ ಫ್ರೆಂಡ್ ಅಡ್ರೆಸ್ನೇ ಕೊಡ್ತಾರೆ. ಸಾಮಾನ್ಯವಾಗಿ ಫಿಸಿಕಲ್ ವೆರಿಫಿಕೇಷನ್ಗೋಸ್ಕರ ಪರ್ಫಾರ್ಮೆನ್ಸ್ ಬೇಸ್ಡ್ ಸರ್ವಿಸ್, ಫಾರ್ ಎಕ್ಸಾಂಪಲ್ ರಿಪೇರಿ, ಮೇಂಟೆನೆನ್ಸ್ ಸೇವೆ ನಡೆದ ಸ್ಥಳನೇ ಇಲ್ಲಿ ಮುಖ್ಯ ಆಗತ್ತೆ. ಆದರೆ GST ಕಾನೂನಿನ ಪ್ರಕಾರ ಸಾಮಾನ್ಯ ನಿಯಮಗಳ ಪ್ರಕಾರ ಸೇವೆ ಪಡೆಯುವಂತಹ ವ್ಯಕ್ತಿಯು ಅನ್ರಿಜಿಸ್ಟರ್ಡ್ ಪರ್ಸನ್ ಆಗಿದ್ರೂ ಕೂಡ ಆತನ ಸ್ಥಳ ಸೇವೆ ನೀಡುವ ಕಂಪನಿ ಅಡ್ರೆಸ್ಸಲ್ಲಿ ರೆಕಾರ್ಡ್ಸಲ್ಲಿ ಲಭ್ಯ ಇದ್ದರೆ ಆ ಸ್ಥಳವನ್ನೇ ಪ್ಲೇಸ್ ಆಫ್ ಸಪ್ಲೈ ಅಂತ ಪರಿಗಣಿಸಲಾಗತ್ತೆ. ಮಿಸ್ಟರ್ ಓಮನ್ ಅವರು ಇನ್ವಾಯ್ಸ್ನಲ್ಲಿ ಮುಂಬೈ ಅಡ್ರೆಸ್ನ ನೀಡಿದ್ದಾರೆ ಮತ್ತು ಅದನ್ನು ಬಿಲ್ನಲ್ಲಿ ಎಂಟ್ರಿ ಮಾಡಲಾಗಿದೆ, ರೆಕಾರ್ಡ್ ಮಾಡಲಾಗಿದೆ. ಆದ್ದರಿಂದ ಪ್ಲೇಸ್ ಆಫ್ ಸಪ್ಲೈ ಮುಂಬೈ ಮಹಾರಾಷ್ಟ್ರ ಅಂತ ಆಗತ್ತೆ. ನೆಕ್ಸ್ಟು ಕ್ವೆಶ್ಚನ್ 15ಗೆ ಮೂವ್ ಆಗೋಣ. ಕ್ವೆಶ್ಚನ್ 15 ಏನು ಹೇಳುತ್ತೆ ಅಂದರೆ, ಕೋಲ್ಕತ್ತಾದ ಪಶ್ಚಿಮ ಬಂಗಾಳ ಬ್ಯಾಂಕ್ ಮ್ಯಾನೇಜರ್ ಮಿಸ್ಟರ್ ಮುಕುಲ್ ಅವರಿಗೆ ರಾಜಸ್ಥಾನದ ಜೋಧ್ಪುರಕ್ಕೆ ಟ್ರಾನ್ಸ್ಫರ್ ಆಗತ್ತೆ. ಅವರ ಫ್ಯಾಮಿಲಿ ಜಾರ್ಖಂಡ್ನ ರಾಂಚಿಯಲ್ಲಿರುತ್ತೆ. ಅವರು ಅವ್ರ ಮನೆಗೆ ಬೇಕಾಗಿದ್ದಂತಹ ವಸ್ತುಗಳನ್ನು ರಾಂಚಿಯಿಂದ ಜೋಧ್ಪುರಕ್ಕೆ ಸಾಗಿಸೋದಕ್ಕೋಸ್ಕರ ಕೋಲ್ಕತ್ತಾದಲ್ಲಿ ರಿಜಿಸ್ಟರ್ ಆಗಿರುವಂತಹ ಫಾಸ್ಟ್ಮ್ಯಾನ್ ಕೊರಿಯರ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿನ ಬಾಡಿಗೆಗೆ ಪಡೀತಾರೆ. ಇಲ್ಲಿ ಪ್ಲೇಸ್ ಆಫ್ ಸಪ್ಲೈ ಯಾವುದು ಅಂತ, ಇಲ್ಲಿ GST ಪ್ರಕಾರ ಅನ್ರಿಜಿಸ್ಟರ್ಡ್ ಪರ್ಸನ್ಗೆ ಸೇವೆ ನೀಡಿದಾಗ ಆ ಗ್ರಾಹಕ ಸರಕುಗಳನ್ನು ಸಾಗಣೆ ಮಾಡಲು ಮೊದಲು ಎಲ್ಲಿ ಅಂದರೆ ಆ ಸರಕುಗಳು ಹ್ಯಾಂಡ್ ಓವರ್ ಮಾಡ್ತಾರೆ ಗೊತ್ತಾ, ಆ ಹ್ಯಾಂಡ್ ಓವರ್ ಮಾಡಿದ ಸ್ಥಳನೇ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಇಲ್ಲಿ ಮಿಸ್ಟರ್ ಮುಕುಲ್ ಬ್ಯಾಂಕ್ ಉದ್ಯೋಗಿ ಆಗಿದ್ರೂ ಕೂಡ ಇವರು GST ರಿಜಿಸ್ಟ್ರೇಷನ್ ಪಡ್ಕೊಂಡಿಲ್ಲ. ಬ್ಯಾಂಕ್ ಉದ್ಯೋಗಿ ಇವರು GST ರಿಜಿಸ್ಟರ್ ಪಡ್ಕೊಂಡಿಲ್ಲ. ಅವರ ವಸ್ತುಗಳು ರಾಂಚಿಯಲ್ಲಿರ್ತವೆ ಮತ್ತು ಅವುಗಳನ್ನು ರಾಂಚಿಯಲ್ಲೇ ಕೊರಿಯರ್ ಸಂಸ್ಥೆಗೆ ಹ್ಯಾಂಡ್ ಓವರ್ ಮಾಡಲಾಗತ್ತೆ. ಇಲ್ಲಿ ಪ್ಲೇಸ್ ಆಫ್ ಸಪ್ಲೈ ರಾಂಚಿ ಜಾರ್ಖಂಡ್ ಆಗತ್ತೆ. ಕೇಸ್ 2. ಮಹಾರಾಷ್ಟ್ರದ ಪುಣೆಯ ಮಿಸಸ್ ರವಿ ಬಿಲ್ಡರ್ಸ್ ಅನ್ನೋ ಕಂಪನಿ ಗುಜರಾತ್ನ ಅಹಮದಾಬಾದ್ನಲ್ಲಿ ರಿಜಿಸ್ಟರ್ ಆಗಿರುವಂತಹ ಮಿಸಸ್ ಬಿಲ್ಡರ್ ಆ್ಯಂಡ್ ಕಂಪನಿ ಎಂಬ ಆರ್ಕಿಟೆಕ್ಚರ್ ಕಂಪನಿನ ಬಾಡಿಗೆಗೆ ಪಡೀತಾರೆ. ಕೆನಡಾದಲ್ಲಿ ತಾವು ನಿರ್ಮಿಸಬೇಕಾಗಿರುವಂತಹ 21 ಅಂತಸ್ತಿನ ಕಟ್ಟಡಕ್ಕೆ ಆರ್ಕಿಟೆಕ್ಚರ್ ಪ್ಲಾನ್ ಸಿದ್ಧ ಮಾಡಿಕೊಡೋದಕ್ಕೆ ಅವರು ಸರ್ವಿಸ್ನ ಪಡೀತಾರೆ. ಇಲ್ಲಿ ಪ್ಲೇಸ್ ಆಫ್ ಸಪ್ಲೈ ಯಾವುದು ಅಂತ, ಸಾಮಾನ್ಯವಾಗಿ ಇಮ್ಮೂವಬಲ್ ಪ್ರಾಪರ್ಟಿಗೆ ಸಂಬಂಧಿಸಿದಂತಹ ಆರ್ಕಿಟೆಕ್ಟ್ ಸೇವೆಗಳನ್ನ ಆ ಇಮ್ಮೂವಬಲ್ ಪ್ರಾಪರ್ಟಿ ಎಲ್ಲಿರುತ್ತೋ ಅದೇ ಪ್ಲೇಸ್ ಆಫ್ ಸಪ್ಲೈ ಆಗಿರುತ್ತೆ. ಆದರೆ GST ಆ್ಯಕ್ಟ್ ಪ್ರಕಾರ ಒಂದಷ್ಟು ಎಕ್ಸೆಂಪ್ಷನ್ಸ್ ಇದೆ. ಇಲ್ಲಿ
ಇಮ್ಮೂವಬಲ್ ಪ್ರಾಪರ್ಟಿ ಭಾರತದ ಹೊರಗೆ ಇದ್ದರೆ ಆ ಸೇವೆಯನ್ನು ಪಡೆದಂತಹ ಕಸ್ಟಮರ್ ಸರ್ವಿಸ್ ಲೊಕೇಶನ್ ಆಫ್ ದ ರೆಸಿಪಿಯಂಟೇ ಪ್ಲೇಸ್ ಆಫ್ ಸಪ್ಲೈ ಆಗತ್ತೆ. ಇಲ್ಲಿ ಕಟ್ಟಡನ ಕೆನಡಾದಲ್ಲಿ ನಿರ್ಮಿಸಲಾಗ್ತಾ ಇದೆ. ಆದ್ರಿಂದ ಕಟ್ಟಡ ಇರುವಂತಹ ಸ್ಥಳವನ್ನು ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಇದು ಔಟ್ಸೈಡ್ ಇಂಡಿಯಾ ಆಗಿದೆ. ಈ ಸೇವೆಯನ್ನು ಪಡೆದಂತಹ ಮಿಸಸ್ ರವಿ ಬಿಲ್ಡರ್ಸ್ ಸಂಸ್ಥೆಯು ಮಹಾರಾಷ್ಟ್ರದ ಪುಣೆಯಲ್ಲಿದೆ. ಹಾಗಾಗಿ ಪ್ಲೇಸ್ ಆಫ್ ಸಪ್ಲೈ ಪುಣೆ ಮಹಾರಾಷ್ಟ್ರ ಅಂತ ಆಗತ್ತೆ. ಸ್ನೇಹಿತರೆ, ಇವತ್ತಿನ ಕನ್ನಡದಲ್ಲಿ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಸೆಷನ್ GST ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.